ದಿನದಲ್ಲ ಒನ್ ಡೇಗೂ ಒಂದು ಸ್ವಲ್ಪ ತೊಗೊಳ್ತಾ ಇದ್ದರು. ಬಟ್ 2020 ಸರಿಸ್ತಾ ಇದ್ರು. ಅದೇ ಇವತ್ತು ನಾನು 20ಯಲ್ಲೂ ಹೋಗಿದ್ದೀನಿ. ಐ ಆಮ್ ಏಬಲ್ ಟು ಕಂಟ್ರೋಲ್ ಆ್ಯಂಡ್ ಕ್ಯಾರಿ ದ ಟೀಮ್ ಅಪ್ ಟು ದ ವಿನ್ನಿಂಗ್ ಪಾಯಿಂಟ್ ಅನ್ನೋದನ್ನು ತೋರಿಸ್ಕೊಟ್ರು ಶುಭ್ಮನ್ ಗಿಲ್ ಮತ್ತು ಅವ್ರ ಜೊತೆಗೆ ಸಾಯಿ ಸುದರ್ಶನ್, ಒಬ್ಬ ವಿಶ್ವಾಸಾರ್ಹ ಬ್ಯಾಟ್ಸ್ಮನ್, ಚೆನ್ನಾಗಿ ಆಡಿದರು. ಅದೇ ಕಾಲಕ್ಕೆ ಇನ್ನೊಬ್ಬರು ನಮ್ಮ ಜೋಶ್ ಬಟ್ಲರ್, ಅವರು ಚೆನ್ನಾಗಿ ಆಡಿದರು. ಅಂದ್ರೆ ಒಟ್ಟು ಟೀಮ್ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡೂ ಸಮತೋಲನ ಇದ್ದಿದ್ದರಿಂದಾಗಿ ನಿನ್ನೆಯ ಪಂದ್ಯವನ್ನು ಈ RR ಕೈಯಿಂದ ಈ ನಮ್ಮ ಗುಜರಾತ್ ಟೈಟನ್ಸ್ ಕಸ್ಕೊಂಡದ ಅನ್ನೋದು ಎರಡು ಮಾತಿಲ್ಲ. ಅದೇ ಕಾಲಕ್ಕೆ ಆ ಒಂದು ಮಾತು ನೆನೆಸ್ತಾ ಇದ್ದಾನೆ ಹುಡುಗ, ನಮ್ಮ ಸೋತ ಪೋರ ಗೆದ್ದೂ ಸೋತ ಪೋರ ನಮ್ಮ ವೈಭವ್ ಸೂರ್ಯವಂಶಿ. ಇಲ್ಲ ಕ್ಯಾಪ್ಟನ್ ಹೇಗಿರ್ಬೇಕಪ್ಪ ಅಂದ್ರೆ ಗಿಲ್ ಅವ್ರು ನೋಡಿ ಕಲಿಬೇಕಾದ್ದು ಅಂತ. ಬಹಳ ಚೆನ್ನಾಗಿ ಆಡಿದ್ರಪ್ಪ, ನಿಂತರು, ಸಂಯಮ ನಿಂತರು, ಆಟ ಆಡಿದರು, ಗೆಲ್ಲಿಸ್ಕೊಂಡು ಹೋದರು ಮ್ಯಾಚನ್ನು. ನಮಗೆ ನಾನು ಸ್ವಲ್ಪ ನಿಲ್ಲಬೇಕಾಗಿತ್ತು ಅನ್ನೋದು ಅಸಮಾಧಾನ ತೊಳ್ಕೊಂಡು ಇರಬೇಕು. ಒಬ್ಬ ಆಟಗಾರನಲ್ಲೇ ಇವೆಲ್ಲ ಇರಬೇಕಾಗ್ತದೆ. ಸೋತಾಗ ನಾ ಇಲ್ಲಿ ಸೋತೆ, ಏನು ಮಾಡಿದೆ, ಗೆದ್ದಾಗಲೂ ಸಹಿತ ನನ್ನ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಕ್ಯಾಚ್ ಡ್ರಾಪ್ ಆಗಿರ್ತಾವೆ, ಮತ್ತೇನೋ ಆಗಿರ್ತಾವೆ. ಆ ಕಾರಣಕ್ಕೂ ಒಳ್ಳೆಯ ರನ್ಸ್ ಬಂದಿರ್ತಾವೆ. ಆದರೆ ಯಾವುದೇ ದೋಷ ಇಲ್ಲದಂಥ ಆಟವನ್ನು ಆಡುವಂಥದಕ್ಕೆ ಸದಾ ತುಡಿತಾ ಇರಬೇಕು, ಮಿಡಿತಾ ಇರಬೇಕು. ಆ ಭಾವ ಆ ಮಗುವಿನಲ್ಲಿ, ಹುಡುಗನಲ್ಲಿ ಅದ ಅನ್ನೋದನ್ನು ಗಮನಿಸಿದಾಗ ಈ ಭಾರತ ತಂಡಕ್ಕೆ ಮತ್ತೊಬ್ಬ ಒಳ್ಳೆಯ ಆಟಗಾರ ಜೊತೆಗೆ ಕ್ಯಾಪ್ಟನ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಗಿಲ್ ತನ್ನ ಶಕ್ತಿಯನ್ನು ತೋರಿಸಿದ್ರೆ ಇವತ್ತು ಅನ್ನೋದು ಎರಡು ಮಾತಿಲ್ಲ. ಹೀಗಾಗಿ ಶುಭ್ಮನ್ ಗಿಲ್ ಮತ್ತು ನಮ್ಮ ಸುದರ್ಶನ್, ಸಾಯಿ ಸುದರ್ಶನ್ ಜೊತೆಗೆ ಜೋಶ್ ಬಟ್ಲರ್ ಅವ್ರ ಬ್ಯಾಟಿಂಗ್ ಆಗಿರ್ಬೋದು. ಅದೇ ಕಾಲಕ್ಕೆ 7 ವಿಕೆಟ್ಗಳು ಕಿತ್ತಂಥ ಒಬ್ಬರು ಅಂತಲ್ಲ, ಅದೇ ಕಾಲ ರಬಾಡ್, ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್, ಜಸನ್ ಹೋಲ್ಡರ್, ಸ್ಪಿನ್ನರ್ ರಶೀದ್ ಖಾನ್.